ನಮಸ್ಕಾರ ಸ್ನೇಹಿತರೆ, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೇನು ಶ್ರಾವಣ ಶುರುವಾಯಿತು, ಸಾಲು ಸಾಲು ಹಬ್ಬಗಳು ಶುರುವಾಗ್ತಾ ಇದೆ. ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಒಂದು ಒಳ್ಳೆ ವಿಡಿಯೋನ ತರ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಎಲ್ಲ ಹಬ್ಬಕ್ಕೂ ಬೇಕಾಗಿರೋದೇನಪ್ಪ? ಬಾಳೆಕಂದು ಬರೀ ಕಂದಿಟ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಅದ್ರ ಜೊತೆಗೆ ಗೊನೆನೂ ಇಡಬೇಕು ಅಂತ ನಾನು ಈ ಸಲ ಇಷ್ಟಪಟ್ಟಿದ್ದೀನಿ. ಆ ಗೊನೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಇದು ಬಾಳೆಗೊನೆ, ಇದು ರಿಯಲ್ ಅನ್ಕೊಂಡ್ರಾ? ಇಲ್ಲ, ಇದು ಆರ್ಟಿಫಿಷಿಯಲ್ಲು. ಇದನ್ನ ಮಾಡಿರೋದು ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ಇವಾಗ ಇದನ್ನ ಯಾವ ರೀತಿ ಮಾಡೋದು, ಏನೇನು ಬೇಕು, ಮತ್ತು ನಮ್ಮ ಹತ್ರದಲ್ಲಿ ಎಲ್ಲಿ ಸಿಗುತ್ತೆ ಇದ್ರ ಐಟಮು ಅನ್ನೋದನ್ನೆಲ್ಲ ನಿಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಓಕೆ, ಇದು ಸ್ಪಾಂಜು. ಈ ಸ್ಪಾಂಜ್ ಅಂತಂದರೆ ಎಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲೂ ಸಿಗುತ್ತೆ ಸುಲಭನಾಗಿ. ಆ ಥರದ್ದು ಸ್ಪಾಂಜು ಯೆಲ್ಲೋ ಕಲರೇ ತೊಗೋಬೇಕು, ಯಾಕೆಂದರೆ ಬಾಳೆಹಣ್ಣು ಯೆಲ್ಲೋ ಕಲರ್ ಇರುತ್ತಲ್ಲ, ಹಂಗಾಗಿ ಯೆಲ್ಲೋ ಕಲರ್ ತೊಗೋಬೇಕು. ಅದನ್ನು ನಿಮಗೆ ಅಳತೆ ಬೇಕು ಅಂತಂದರೆ ಎಷ್ಟಿರುತ್ತೆ ನೋಡಿ, ಅದಕ್ಕೆ ಸಮನಾಗಿ ಅಳತೆ ತೊಗೊಳ್ಳಿ. ಇಲ್ಲ ನಿಮಗೆ ಕಣ್ಣಳತೆಲೆ ಗೊತ್ತಾಗುತ್ತೆ ಅಂದರೆ ಕಣ್ಣಳತೆಲೆ ತೊಗೊಳ್ಳಿ. ನೋಡಿ, ಇದು 4 ಸೆಂಟಿಮೀಟ್ರ್ ಇದೆ. ಅದನ್ನು 1 ಸೆಂಟಿಮೀಟ್ರಿಗೆ ಇಲ್ಲಿ ಅಳತೆ ಮಾಡಿ ತೊಗೊತಾ ಇದ್ದೀನಿ. ಅಗಲ ಇರೋದು, ಉದ್ದ ಇರೋದು 3 ಸೆಂಟಿಮೀಟ್ರ್, 3.5 ಸೆಂಟಿಮೀಟ್ರ್ ಇದೆ. ಹಂಗಾಗಿ ಅದನ್ನು ಸ್ವಲ್ಪ 1.25 ಸೆಂಟಿಮೀಟ್ರಿಗೆ ಗುರ್ತಾಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟೇ ಇರಬೇಕು ಅಂತ ಏನಿಲ್ಲ, ಅಳತೆ ಇದ್ದರೆ ಒಂದೇ ಥರ ಇರುತ್ತೆ ಅನ್ನೋದಕ್ಕೆ ಅಳತೆ ತೊಗೊಂಡು ಕಟ್ ಮಾಡ್ಕೋಬೇಕು. ಆ ಸ್ಪಾಂಜನ್ನ ನೋಡಿ ಈ ಥರ ಕಟ್ ಮಾಡ್ಕೊಂಬಿಡಿ. ಮೀಡಿಯಮ್ಮಾಗಿ ಒಂದೇ ಅಳತೆ ಬರೋ ಥರ ಈ ಥರ ಎಲ್ಲ ನಾವು ಸ್ಪಾಂಜನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡ ನಂತರ ಆ ಸ್ಪಾಂಜ್ ಎಡ್ಜಿರುತ್ತಲ್ಲ, ಎಡ್ಜ್ನೆಲ್ಲ ನಾವು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಎಡ್ಜೆಲ್ಲ ಶಾರ್ಪ್ ಎಡ್ಜ್ನೆಲ್ಲ ಈ ಥರ ಸಾಫ್ಟ್ ಮಾಡ್ಕೋಬೇಕು. ಈ ಮೂಲೆಗಳಿರೋದನ್ನೆಲ್ಲ ಸ್ವಲ್ಪ ನಾವು ಮೂಲೆ ಬರದೇ ಇರೋ ಥರ ಎಲ್ಲದನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಒಂದೇ ಸಲ ಎಲ್ಲ ಮಾಡಿಟ್ಕೊಂಡ್ರೆ ನಮಗೂ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲ ಹಬ್ಬದಲ್ಲೂ, ವರಮಹಾಲಕ್ಷ್ಮಿಗೆ, ಗೌರಿ ಗಣೇಶನಿಗೆ, ಮತ್ತು ಮನೇಲಿ ಏನಾದರೂ ಪೂಜೆಗಳು ಮಾಡಿದ್ರೆ ಎಲ್ಲ ಟೈಮಲ್ಲೂ ಈ ಥರ ಬಾಳೆಗೊನೆ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ಕಷ್ಟ ಆದರೂ ನಾವು ಸ್ವಂತವಾಗಿ ಮಾಡಿಟ್ರೆ ನಮಗೆ ಖುಷಿ, ಅದ್ರ ಖುಷಿನೇ ಬೇರೆ. ನನಗಂತೂ ಆ ಥರನೇ, ನಾನೇ ಸ್ವಂತವಾಗಿ ಮಾಡಿದಾಗ ಹೆಮ್ಮೆ ಖುಷಿ ಎಲ್ಲ ಇರುತ್ತೆ. ಹಂಗಾಗಿ ನಾನು ಎಷ್ಟೇ ರಿಸ್ಕ್ ಆದರೂ ನಾನು ಈ ಥರ ಎಲ್ಲ ಮಾಡೋದಕ್ಕೆ ನನಗಿಷ್ಟ ಆಗುತ್ತೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು. ಇದಕ್ಕೆ ಬೇಕಾಗಿರೋದು ಸಾಕ್ಸ್ ಕ್ಲಾತು. ನೋಡಿ, ಈ ಥರ ಸಾಕ್ಸ್ ಕ್ಲಾತ್ ಸಿಗುತ್ತೆ. ಇದು ಒಂದೇ ಅಳತೆಯಲ್ಲಿ ಕಟ್ ಮಾಡಿರೋವಂಥ ಸಾಕ್ಸ್ ಕ್ಲಾತೇ ಸಿಗುತ್ತೆ. ಅದನ್ನು ನಾವು ಮೊದಲಿಗೆ ಏನು ಮಾಡಬೇಕು, ಸ್ವಲ್ಪ ಎಕ್ಸ್ಪೆಂಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ ನಂತರ ತುದಿನ ಒಂದು ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡ ನಂತರ ನೋಡಿ, ಅದಕ್ಕೆ ನಾವು ಕಟ್ ಮಾಡಿಟ್ಟಿದ್ದೀವಲ್ಲ ಸ್ಪಾಂಜು, ಅದನ್ನು ಹಾಕ್ಬಿಟ್ಟು ಒಂದು 2 ಸುತ್ತಬೇಕು. 2 ಸುತ್ತಿ ಉಲ್ಟಾ ಹಾಕಬೇಕು. ಉಲ್ಟಾ ಹಾಕಿದ ನಂತರ ನಾವು ಕೈಯಲ್ಲಾಗಿ ಸ್ವಲ್ಪ ಒಸ್ಕೋಬೇಕು. ಪ್ರೆಸ್ ಮಾಡಿ ಸ್ವಲ್ಪ ಒಸ್ಕೊಂಡು, ಮತ್ತು ಸ್ಟಾಕಿನ್ಸ್ನ ಎಳ್ಕೊಂಡು ನಾವು ಪೂರ್ತಿಯಾಗಿ ಎರಡೂ ಒಂದು ಕಡೆ ಬರೋ ಥರ ಹಿಡಿದ್ಬಿಟ್ಟು ಹೂ ಕಟ್ತೀವಲ್ಲ, ಹೂ ಕಟ್ಟೋ ಥರ ಒಂದು ದಾರ ತಗೊಂಡು ನಾವು ಇದನ್ನು ಒಂದು 2-3 ಸುತ್ತಕೊಂಡು ಹೂ ಕಟ್ತೀವಲ್ಲ, ಆ ಥರ ಒಂದು 2-3 ಗೊಲೆನ ಹಾಕೋಬೇಕಾಗುತ್ತೆ. ನೋಡಿ, ಹಾಕೊಂಡ ನಂತರ ಸ್ವಲ್ಪ ಸ್ಮೂತಾಗಿ ಒಸ್ಕೊಂಡ್ರೆ ನೋಡಿ ಬಾಳೆಹಣ್ಣು ಶೇಪಲ್ಲಿ ಬಂತು. ಬಾಳೆಹಣ್ಣು ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ. ಇದರಲ್ಲಿ ಇನ್ನೊಂದು ಥರನೂ ಮಾಡ್ಕೋಬೋದು. ಕೆಲವೊಂದು ಸಾಕ್ಸ್ ಕ್ಲಾತು ಅದು ಸಾಕಾಗೋದಿಲ್ಲ ಆ ಥರ ಗಂಟು ಹಾಕಿದ್ರೆ, ಅದಕ್ಕೆ ನೋಡಿ ಈ ಥರನೂ ಮಾಡ್ಕೋಬೋದು ನಾವು. ಇದಕ್ಕೆ ಗಂಟು ಹಾಕಿಲ್ಲ ನಾನು, ಹಾಗೆ ಎಕ್ಸ್ಪೆಂಡ್ ಮಾಡಿಕೊಂಡು ತುದಿನ ಸ್ವಲ್ಪ ಎಳೆದು ಇಟ್ಕೋಬೇಕು. ಎಳೆದು ಈ ಥರ ಇಟ್ಕೊಂಡು ನಂತರ ನೋಡಿ ಆ ಕಡೆನೂ ಇಟ್ಕೊಂಡು ಒಂದು 2-3 ಸುತ್ತಿ ಅದನ್ನು ಈ ಥರ ಉಲ್ಟಾ ಹಾಕಬೇಕು. ಉಲ್ಟಾ ಹಾಕ್ಕೊಂಡಾಗ ಬಾಳೆಹಣ್ಣು ತುದಿ ಬಂದಂಗೆ ಆಗುತ್ತೆ. ಎರಡೂ ಕಡೆ ಇರೋ ಸಾಕ್ಸ್ ಕ್ಲಾತ್ನ 2 ಲೇಯರ್ನೂ ನಾವು ಹಿಡಿದ್ಬಿಟ್ಟು ಸ್ವಲ್ಪ ಹಿಂಗೆ ಒಸ್ಕೊಂಡು ನಂತರ ಅದೆರಡನ್ನೂ ಹಿಡಿದ್ಬಿಟ್ಟು ಮತ್ತೆ ಗಂಟು ಹಾಕಬೇಕಾಗುತ್ತೆ. ನೋಡಿ, ಹಿಂಗೆ ಹಿಡ್ಕೊಂಡು ಮತ್ತು ಇದು ಈ ಥರನಾದರೂ ಮಾಡ್ಕೋಬೋದು, ಆ ಥರನಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಈಸಿನೋ ಆ ಥರ ಮಾಡ್ಕೋಬೋದು. 2-3 ಗಂಟು ಹಾಕಿದ್ರೆ ಮಧ್ಯೆ ಬಿಚ್ಕೊಳ್ಳಲ್ಲ ಅನ್ನೋ ಇದಕ್ಕೆ ಗಂಟು ಹಾಕಿದ್ದೀವಿ. ನೋಡಿ, ಇದು ಬಾಳೆಹಣ್ಣು ಥರನೇ ಶೇಪಲ್ಲಿ ಬಂತು. ನೋಡಿ, ನೋಡಿದ ತಕ್ಷಣ ಇದು ಬಾಳೆಹಣ್ಣು ಥರನೇ ಕಾಣಿಸ್ತಾ ಇದೆ.
ಈ ಥರ ನಾವು ಒಂದು ಸಾಕಷ್ಟು ಮಾಡ್ಕೋಬೇಕಾಗುತ್ತೆ. ಒಂದು ಲೈನ್ಗೆ ನಾವು 9 ಬಾಳೆಹಣ್ಣನ್ನ ಜೋಡಿಸ್ಬೇಕು. ಇದು ನೋಡಿ ಈ ಥರ ದಿಂಡು ಸಿಗುತ್ತೆ ಹೋಲಿರೋ ಅಂಥದ್ದು. ಅದನ್ನು ತಗೊಂಡು ಇದು ಫ್ಲೋರಲ್ ಆರ್ಟು ಟೇಪ್ ಅಂತ, ಇದು ಫ್ಲೋರಲ್ ಟೇಪು, ಗ್ರೀನ್ ಕಲರ್ ಟೇಪ್ ಅಂತ ಹೇಳಿದ್ರೆ ಕೊಡ್ತಾರೆ. ಇದಕ್ಕೆ ಫಸ್ಟು ನಾವು ಇದನ್ನು ಗ್ಲೋ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಕಚ್ಚಿಸ್ಕೋಬೇಕು. ಡೈರೆಕ್ಟಾಗಿ ಬರೀ ಹಿಂಗೇ ಹಾಕ್ಬೋದು. ಹಿಂಗೆ ಹಾಕಿದಾಗ ಅದು ಟೇಪು ನಾವು ಬಾಳೆಹಣ್ಣೆಲ್ಲ ಒಲಿಯೋವಾಗ ಬಿಚ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ನಾನೇನು ಮಾಡಿದ್ದೀನಿ, ಆ ದಿಂಡಿಗೂ ಸ್ವಲ್ಪ ಗಮನ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡಾಗ ಅದು ಬಿಡಲ್ಲ, ನೀಟಾಗಿ ಕಚ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ದಿಂಡಿಗೂ ಸಹ ಗ್ಲೋನ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಅದನ್ನು ನೋಡಿ ಒಂದ್ರ ಪಕ್ಕ ಒಂದು ಬರೋ ಥರ ಈ ಥರ ಸುತ್ಕೋಬೇಕು. ಇದನ್ನು ನಾವೇ ಕೊನೆಗೆ ದಿಂಡನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಈ ಥರ ಒತ್ತೊತ್ತಿಗೆ ಬರೋ ಥರ ನಾವು ನಿಧಾನಕ್ಕೆ ಸುತ್ಕೋಬೇಕಾಗುತ್ತೆ ಟೇಪ್ನ. ಎಲ್ಲಿವರೆಗೂ ಸುತ್ತಿದ್ವೋ ಅಲ್ಲಿವರೆಗೂ ಸುತ್ತಿ ನೆಕ್ಸ್ಟು ಇನ್ನು ಮುಂದಕ್ಕೆ ಅಲ್ಲಿ ಗಮ್ಮ ಹಾಕ್ತಾಯಿದ್ದೀನಿ. ಇದು ಗಮ್ಮ ಹಾಕಿದ್ರೆ ಬಿಚ್ಕೊಳ್ಳಲ್ಲ ಯಾವ ಕಾರಣಕ್ಕೂ, ಅದಕ್ಕೋಸ್ಕರ ಗಮ್ಮ ಹಾಕಿ ತೋರಿಸ್ತಾ ಇದ್ದೀನಿ. ಈಸಿ ಆಗುತ್ತೆ ಈ ಥರ ಗಮ್ಮ ಹಾಕಿದ್ರೆ. ಇಲ್ಲ ಅಂದರೆ ನಾವು ಒಲೆಯುವಾಗ ಹಿಡ್ಕೊಂಡಿರ್ತೀವಲ್ಲ, ಅದು ಟೇಪ್ ಏನಾಗುತ್ತೆ ಹಿಂದೆ ಮುಂದೆ ಹೋಗಿ ಆ ಕಡೆ ಈ ಕಡೆ ಜರುಗುತ್ತೆ, ಇಲ್ಲ ಒಂದು ಕಡೆ ಬಂದ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಗಮ್ಮ ಹಾಕಿ ಇದನ್ನು ದಿಂಡಿಗೆ ಸುತ್ಕೊತಾ ಇದ್ದೀನಿ. ಅದು ಪೂರ್ತಿ ಸುತ್ಕೋಬೇಕು. ಅದಾದ ನಂತರ ನಾವು ಇನ್ನೊಂದು ಸ್ಪಾಂಜನ್ನ ತಗೋಬೇಕು. ಇನ್ನೊಂದು ಸ್ಪಾಂಜು ಪಿಂಕ್ ಕಲರ್ದು, ರೆಡ್ ಪಿಂಕೋ ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಸಿಮೆಂಟ್ ಕಲರ್ ಇರೋದನ್ನು ತೊಗೊತಾ ಇದ್ದೀನಿ. ಯಾಕೆ ಅಂತಂದರೆ ಅದರೊಳಗಡೆ ರೆಡ್ಡು ಕ್ಲಾತ್ಗೆ ಇದು ಕಾಣಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ಕ್ಲಾತ್ನ ತೊಗೊಂಡಿದ್ದೀನಿ, ಈ ಸ್ಪಾಂಜನ್ನ ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ಒಂದು ಮೊಗ್ಗಿನ ಶೇಪಲ್ಲಿ ಹಾಕ್ಕೊಂಡು ಲೀವ್ ಥರ ಕಟ್ ಮಾಡ್ಕೋಬೇಕು. ಇದನ್ನು ಸ್ಪಾಂಜನ್ನ ನೋಡಿ ಈ ಥರ ಕಟ್ ಮಾಡಾದಮೇಲೆ ಇದನ್ನು ಸಹ ಹಣ್ಣಿಗೆ ಅಂತ ಹೇಳಿ ನಾವು ಎಡ್ಜೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಥರ ಇದನ್ನು ಎಲ್ಲ ಎಡ್ಜೆಲ್ಲ ನಾವು ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡ ನಂತರ ನೋಡಿ ಎಡ್ಜೆಲ್ಲ ಈ ಥರ ಕಟ್ ಮಾಡಿ ಶೇಪಲ್ಲಿ ತೆಗಿಬೇಕಾಗುತ್ತೆ. ಅದಾದಮೇಲೆ ಇದು ರೆಡ್ ಸ್ಟಾಕಿನ್ಸ್, ಇದು ಸಾಕ್ಸ್ ಕ್ಲಾತು. ಅದನ್ನು ನಾವೇನು ಮಾಡಿದ್ದೀವಿ, ಒಂದ್ರೊಳಗೆ ಒಂದು ಹಾಕಿ ನಾನು ತುದಿನ ಗಂಟು ಹಾಕ್ಕೊತಾ ಇದ್ದೀನಿ. ಇದನ್ನು ಗಂಟು ಹಾಕ್ಕೊಂಡು ನೋಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಈ ಥರ ಸೇರಿಸ್ಕೋಬೇಕು. ಗೊನೆ ಮುಂದಿರುತ್ತಲ್ಲ ಮೊಗ್ಗು, ಆ ಮೊಗ್ಗು ಮಾಡೋದಕ್ಕೆ ಅಂತ ಇದು ನೋಡಿ. ಸ್ವಲ್ಪ ಅದು ಸಾಕಾಗಲಿಲ್ಲ ಅಂತಂದರೆ ಸ್ವಲ್ಪ ಎಳೆದು ಸೇರಿಸ್ಕೊಳ್ಳಿ. ಅದು ಸ್ಪಾಂಜ್ ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ. ಈ ಥರ ಎಲ್ಲ ಪೂರ್ತಿ ಎಳೆದುಬಿಟ್ಟು ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಮತ್ತೆ ಇದನ್ನು ಸಹ ಹಣ್ಣುಗಳನ್ನೆಲ್ಲ ಯಾವ ರೀತಿ ಕಟ್ಟಿದ್ವೋ ಆ ಥರ ಕಟ್ಟಬೇಕು. ಇದನ್ನು ಒಸ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಿ ನಾವು ಅದನ್ನು ಶೇಪ್ ಕೊಟ್ಕೋಬೇಕಾಗತ್ತೆ. ನೋಡಿ ಈ ಥರ ಎಲ್ಲ ಒಸ್ತಾದ್ಮೇಲೆ ನಾವು ಮತ್ತೆ 2 ಲೇಯರ್ನೂ ಹಿಡಿದ್ಬಿಟ್ಟು ಎಳ್ಕೊಂಡು ಅದು ಬರುತ್ತೆ ಎಳೆದ್ರೆ ಎಳೆದು ಈ ಥರ ಮತ್ತೆ ಗಂಟು ಹಾಕ್ಬೇಕು. ಅದಕ್ಕೆ ಎಲ್ಲ ಈ ಥರ ತಗೊಂಡು ಒಟ್ಟಿಗೆ ಮತ್ತೆ ದಾರ ತಗೊಂಡು ಒಂದು 2-3 ಲೇಯರ್ ಸುತ್ತಿ ಇದನ್ನು ಹೂವು ಕಟ್ಟೋ ರೀತಿಲಿ ಕಟ್ಕೋಬೇಕಾಗತ್ತೆ. ನೋಡಿ ಹೂ ಕಟ್ಟೋ ರೀತಿಲಿ ಇದಕ್ಕೂ ಒಂದು 3-4 ಗೊಲೆ ಗಂಟನ್ನ ಹಾಕ್ಕೋಬೇಕಾಗತ್ತೆ. ಸರಿ, ಗಂಟೆಲ್ಲ ಹಾಕಿದ್ದಾದಮೇಲೆ ಇದು ತುದಿಲಿರೋ ಮೊಗ್ಗು ರೆಡಿ ಆಯಿತು. ಮತ್ತೆ ಶೇಪ್ಗೋಸ್ಕರ ಮತ್ತೆ ಅದನ್ನು ಹೊಸ್ತಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ದಿಂಡಿಗೆ ಸೇರಿಸೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಒಂದು ದೊಡ್ಡ ಸೂಜಿಗೆ ಒಂದು ದಪ್ಪದ ದಾರನ ತೊಗೊಂಡಿದ್ದೀನಿ. ಇಲ್ಲಿ ನೀವು ದಾರ ಅಥವಾ ಹುಲ್ಲನ್ನು ತೊಗೊಂಡ್ರೂ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ದಪ್ಪ ದಾರ ತೊಗೋಬೇಕು. ಅದಕ್ಕೆ ಮೊದಲು ಸೇರಿಸ್ಕೊಂಡು ಸೂಜಿಯಿಂದ ಅದ್ರ ಮಧ್ಯದಲ್ಲಿ ಆ ಬೆಂಡ್ಗೆ ಹೋಲಿರುತ್ತಲ್ಲ, ಆ ಹೋಲಿಗೆ ಆ ತುದಿನೆಲ್ಲ ನೋಡಿ ಈ ಥರ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನೆಲ್ಲ ಸುತ್ತ ಎಲ್ಲ ನಾಟ್ ಹಾಕ್ಕೋಬೇಕು. ಅದಕ್ಕೆ ಕೆಳಗಡೆ ಆ ಮೊಗ್ಗು ಥರ ಮಾಡಿರೋದಕ್ಕೂ ದಿಂಡಿಗೂ ಸೇರಿಸಿ ನಾನು ಇಲ್ಲಿ ಹೊಲ್ಕೊತಾ ಇದ್ದೀನಿ. ನಿಮಗೆಲ್ಲ ಅನ್ನಿಸ್ಬೋದು ಫ್ರೆಂಡ್ಸ್, ಈ ಮೆಟೀರಿಯಲ್ ಎಲ್ಲ ಎಲ್ಲಿ ಸಿಗುತ್ತೆ ಇದೆಲ್ಲ ನಾವು ಮಾಡ್ಕೊಳ್ಳೋದಕ್ಕೆ ಅಂತ.
ಅದು ಎಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ತುಮಕೂರಲ್ಲೇ ಕವಿತಾ ಎಂಟರ್ಪ್ರೈಸಸ್ ಅಂತ ಇದೆ, ನಿಯರು ಕರೂರು ವೈಶ್ಯ ಬ್ಯಾಂಕು, ವಿವೇಕಾನಂದ ರೋಡು, ತುಮಕೂರು. ಇಲ್ಲಿ ಹೋದರೆ ನಿಮಗೆ ಯಾವ ರೀತಿಯಾದ ಕ್ರಾಫ್ಟಿಗೆ ಬೇಕಾದರೂ ಸಿಗುತ್ತೆ ಐಟಮ್ಮು. ಸುತ್ತ ಮೊಗ್ಗಿನ ಸುತ್ತಲೂ ಎಲ್ಲ ದಿಂಡನ ಬಿಗಿಯಾಗಿ ನಾವು ಹೊಲ್ಕೋಬೇಕಾಗತ್ತಿದ್ದು. ಬಿಗಿಯಾಗಿ ಹೊಲ್ಕೊಂಡ ನಂತರ ಅದಕ್ಕೆ ನೋಡಿ, ಅದು ಹೊಲಿದ್ಮೇಲೆ ಆಪೋಸಿಟ್ಟಲ್ಲಿ ಒಂದೆರಡು ಸಲ ಹೊಲ್ಕೊತಾ ಇದ್ದೀನಿ. ಯಾಕೆಂದರೆ ಅದು ದಿಂಡು ಬಿಗಿಯಾಗಿರಬೇಕಲ್ಲ, ಅದಕ್ಕೋಸ್ಕರ. ಹೊಲ್ಕೊಂಡ ನಂತರ ಆ ಲಾಸ್ಟಿಗೆ ನಾವು ಒಂದು ಗಂಟನ್ನ ಹಾಕ್ಕೋಬೇಕಾಗುತ್ತೆ, ಎಂಡ್ ಮಾಡಬೇಕಲ್ಲ. ನೋಡಿ, ಅಲ್ಲೇ ಸ್ವಲ್ಪ ದಾರ ತಗೊಂಡು ಗಂಟು ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ದಾರ ಕಟ್ ಮಾಡ್ಕೊಂಡ ನಂತರ ದಾರ ಕಾಣುತ್ತಲ್ಲ, ದಾರ ಕಾಣೋದಕ್ಕೋಸ್ಕರ ಅದಕ್ಕೆ ಮತ್ತೆ ಟೇಪ್ ಇರುತ್ತಲ್ವ, ಆ ಟೇಪ್ನ ತಗೊಂಡು ಅದಕ್ಕೆ ಸ್ವಲ್ಪ ಗ್ಲೋನ ಹಾಕ್ಕೊಂಡು ನೋಡಿ, ಟೇಪ್ನ ತುದಿಗೆ ಸ್ವಲ್ಪ ಗಮನ ನಾವು ಅಂಟಾಕ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಈಗ ದಾರ ಹೊಲ್ದಿರೋದು ಯಾವುದು ಕಾಣದೇ ಇರೋ ಥರ ನಾವು ಅದನ್ನು ಈ ಟೇಪಿಂದ ಕವರ್ ಮಾಡ್ಕೊಂಬಿಡ್ಬೇಕು. ಮತ್ತು ಟೇಪಿನ ತುದಿಗೆ ಮತ್ತೆ ಗಮ್ಮನ ಹಾಕಿ ಗ್ಲೋನ ಹಾಕಿ ನಾವು ಮತ್ತೆ ಅಂಟಾಕ್ಕೊತಾ ಇದ್ದೀನಿ. ನೋಡಿ, ಅಂಟಾಕ್ಕೊಂಡು ಇದನ್ನು ಸ್ವಲ್ಪ ಆರಕೊಳ್ಳೋದಕ್ಕೆ ಬಿಡಬೇಕು, ಒಣಗಲಿಕ್ಕೆ. ಆ ಗಮ್ಮೆಲ್ಲ ಕಚ್ಕೋಬೇಕಲ್ಲ, ಅದಕ್ಕೋಸ್ಕರ ಅದೆಲ್ಲ ಆರಲಿಕ್ಕೆ ಅಂತ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಅದಾದ ನಂತರ ಮತ್ತೆ ಸೂಜಿ ದಾರ ಏರಿಸ್ಕೊಂಡು ನಾವು ಈಗ ಗೊನೆಗೆ ಬಾಳೆಹಣ್ಣುಗಳನ್ನ ಹೊಲಿಬೇಕಾಗುತ್ತೆ. ಮೊದಲಿಗೆ ನೋಡಿ, ಸ್ವಲ್ಪ ಗೊನೆಯಿಂದ ತುದಿಯಿಂದನಾದರೂ ತೊಗೋಬೋದು, ನಾನು ಸ್ವಲ್ಪ ದೂರದಿಂದ ತೊಗೊಂಡಿದ್ದೀನಿ. ಹಂಗಾಗಿ ನೋಡಿ, ಒಂದು ಸಲ ನಾನಿಲ್ಲಿ 3 ಹಣ್ಣುಗಳನ್ನ ತೊಗೊತಾ ಇದ್ದೀನಿ. ಇದಕ್ಕೆ ಒಂದು ಸಲ 5 ಆದರೂ ತೊಗೋಬೋದು. ನಾನು ಸ್ವಲ್ಪ ಗಟ್ಟಿ ಇರಲಿ ಅಂತ 3ಕ್ಕೆ ಒಂದು ಚಿಪ್ಪಲ್ಲಿ 9 ಹಣ್ಣನ್ನು ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಸಲ 5 ಹಣ್ಣನ್ನ ತೊಗೊಂಡು ಹೊಲಿತಾ ಇದ್ದೀನಿ. ನೋಡಿ, 3 ಹಣ್ಣು ತಗೊಂಡು ಅದಕ್ಕೆ ಮತ್ತೆ 5 ಜೋಡಿಸ್ಕೊಂಡು ಬಿಗಿಯಾಗಿ ಹಿಡ್ಕೊಂಡು, ಈ ಗೊನೆ ರೆಡಿ ಮಾಡೋವಾಗ ಈ ಗೊನೆಗೆ ಹಣ್ಣುಗಳನ್ನ ಜೋಡಿಸೋದೇ ಒಂದು ಮುಖ್ಯವಾದ ಪಾತ್ರ. ಅದಕ್ಕೋಸ್ಕರ ನೋಡಿ, 5 ಹಣ್ಣಿಗೆ ಸೇರಿಸಿ ಇಲ್ಲಿ ಒಂದು ದಾರನ ಮತ್ತೆ ಸುತ್ಕೊತಾ ಇದ್ದೀನಿ ಬಿಗಿಯಾಗಿ ಸುತ್ತಕೊಂಡು. ನೀವು ಬೇಕಾದ್ರೆ ಇನ್ನೂ ಒಂದು ರೌಂಡ್ ಬೇಕಾದ್ರೆ ಸುತ್ಕೋಬೋದು. ಸುತ್ತಕೊಂಡು ಮತ್ತೆ ಇನ್ನು 4 ಬಾಳೆಹಣ್ಣುಗಳನ್ನ ಇದಕ್ಕೆ ಜೋಡಿಸ್ತಾ ಇದ್ದೀನಿ. 4 ಬಾಳೆಹಣ್ಣು ಒಟ್ಟಿಗೆ 5, 4, 9, ಒಂದು ಚಿಪ್ಪಿಗೆ 9 ಹಣ್ಣುಗಳು ಬೇಕಾಗತ್ತೆ. ಒಂದು ಗೊನೆಗೆ ಕನಿಷ್ಠ ಅಂದರೂ 4 ಚಿಪ್ಪಾದರೂ ಇದ್ದರೆ ಚೆನ್ನಾಗಿ ಕಾಣುತ್ತೆ. 4ರಿಂದ 5 ನೀವೆಷ್ಟು ಬೇಕಾದರೂ ಮಾಡ್ಕೋಬೋದು. ಕಮ್ಮಿ ಅಂದರೂ 4 ಚಿಪ್ಪಂತೂ ಬೇಕು ಅಂತ ಅನಿಸುತ್ತೆ ಒಂದು ಗೊನೆಗೆ. ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ, 5 ಚಿಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮದೇ ಬಾಳೆ ತೋಟ ಇರೋದ್ರಿಂದ ಸ್ವಲ್ಪ ಕಂದನ್ನ ನಾನು ಯಾವಾಗಲೂ ದೊಡ್ಡದಾಗಿ ಇಡ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ 5 ಚಿಪ್ಪನ್ನ ಜೋಡಿಸ್ಕೊತಾ ಇದ್ದೀನಿ. ಕಂದು ಚಿಕ್ಕದಾಗಿ ಇಡೋವಂಥವ್ರು 4 ಚಿಪ್ಪುಗಳನ್ನ ಹೊಲ್ಕೊಂಡ್ರೆ ಸಾಕಾಗತ್ತೆ. ನೋಡಿ, 9 ಹಣ್ಣುಗಳನ್ನೂ ಈ ಥರ ಹೊಲಿದ್ಬಿಟ್ಟು ಬಿಗಿಯಾಗಿ ಹಿಡಿದು ಗಂಟನ್ನ ಕೊನೆ ಮಾಡ್ಕೋಬೇಕು. ಮತ್ತು ಇಲ್ಲಿ ಟೇಪ್ಗೆ ಏನು ಮಾಡಬೇಕು, ಮತ್ತು ಗ್ಲೂನ ಹಾಕ್ಕೊಂಡು ಇದನ್ನು ನಾವು ಸೇರಿಸಿರ್ತೀವಲ್ಲ ಅದೆಲ್ಲ ಕಾಣದೇ ಇರೋ ಥರ ಮತ್ತು ಟೇಪನ್ನ ಇಲ್ಲಿ ಸುತ್ಕೋಬೇಕಾಗತ್ತೆ. ನೀವು ಹೆಂಗಾಗುತ್ತೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಟೇಪ್ ಸುತ್ತಬೇಕು. ನೋಡಿ, ಅದು ಕಾಣದೇ ಇರೋ ಥರ ಟೇಪ್ನ ಸುತ್ತು ಅದನ್ನು ಎಂಡ್ ಮಾಡಿಕೊಂಡು ಮತ್ತೆ ಅದಕ್ಕೆ ಟೇಪ್ಗೆ ಗ್ಲೂನ ಹಾಕ್ಕೊಂಡು ಅಂಟಾಕ್ತಾ ಇದ್ದೀನಿ. ಇದು ಸ್ವಲ್ಪ ಆರೋದಕ್ಕೆ ಬಿಡಬೇಕು, ಒಂದು ಸ್ವಲ್ಪ ಗಮ್ಮ ಹಾಕಿದ ಮೇಲೆ. ಅದಾದ ನಂತರ ಇನ್ನೊಂದು ಚಿಪ್ಪು ಹಣ್ಣುಗಳನ್ನ ಸೇರಿಸೋಣ. ಒತ್ತೊತ್ತಿಗಾದರೂ ಸೇರಿಸ್ಬೋದು. ನಾನಿಲ್ಲಿ ಸ್ವಲ್ಪ ದೂರ ಮಾಡಿದ್ದೀನಿ, ಒಂದು ಗೊನೆನ ಒತ್ತೊತ್ತಿಗೆ ಮಾಡಿದ್ದೀನಿ, ಒಂದು ಚೂರು ಗೊನೆಯಲ್ಲಿ ಇದನ್ನು ಕಾಣೋ ರೀತಿಲಿ ಸ್ವಲ್ಪ ದೂರಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೇಲ್ಗಡೆದು ಸ್ವಲ್ಪ ಬಿಗಿಯಾಗಿರಲಿ ಅಂತ 3 ಹಣ್ಣಿಗೂ ಎಂಡ್ ಮಾಡ್ಕೊಂಡಿದ್ದೀನಿ. 3 ಹಣ್ಣಿಗೆ ಒಂದು ಸಲ ಏರಿಸ್ಕೊತಾ ಇದ್ದೀನಿ. ನಾವು ಎಷ್ಟು ಬಿಗಿ ಮಾಡ್ತೀವೋ ಅಷ್ಟು ಬಾಳೆಹಣ್ಣುಗಳು ಚೆನ್ನಾಗಿ ಕಾಣಿಸುತ್ತೆ.
ಅದಕ್ಕೋಸ್ಕರ ನಾನು ಮೂರು ಹಣ್ಣಿಗೆ ಇಲ್ಲಿ ದಿಂಡಿಗೆ ಏರಿಸ್ತಾ ಇದ್ದೀನಿ. ಮತ್ತೆ 3 ಹಣ್ಣು ಏರಿಸಿ ಇದನ್ನು ಗಂಟನ್ನ ಎಂಡ್ ಮಾಡ್ಕೊತೀನಿ. ನೋಡಿ, ಇದಾದ ನಂತರ ಇದು ಎಂಡ್ ಆದಮೇಲೆ ಮತ್ತೆ ಇಲ್ಲಿಗೂ ಅದೇ ಪ್ರೋಸೆಸ್ನ ಮಾಡ್ಕೋಬೇಕು. ಟೇಪ್ನ ಮತ್ತೆ ಹಾಕಬೇಕು. ಪ್ರತಿಯೊಂದು ನಾವು ಒಂದೊಂದು ಚಿಪ್ಪನ್ನ ಅಲ್ಲಿ ಹೊಲದಾಗ್ಲೂ ಅಲ್ಲಿಗೆ ಟೇಪಿಂದ ಕವರ್ ಮಾಡ್ಕೋಬೇಕಾಗತ್ತೆ. ಹಣ್ಣುಗಳನ್ನ ಜೋಡಿಸೋವಾಗ ನೋಡಿ, ಅದನ್ನೆಲ್ಲ ತುದಿಯೆಲ್ಲ ಒಂದು ಕಡೆ ಬರೋ ರೀತಿಯಾಗಿ ಇಟ್ಕೊಂಡು ನಾವು ಅದನ್ನು ಬಿಗಿಯಾಗಿ ದಾರದಿಂದ ಟೈಟ್ ಮಾಡ್ಕೋಬೇಕು. ಎಷ್ಟು ಬಿಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೂತಿರುತ್ತೆ. ನಾವು ಈ ಥರ ಗೊನೆನ ಒಂದ್ಸಲ ಮಾಡಿಟ್ಕೊಂಡು ಅದನ್ನು ನೀಟಾಗಿ ನೋಡಿಕೊಂಡು ನಾವು ಹುಷಾರಾಗಿ ಇಟ್ಕೊಂಡ್ರೆ ಎಷ್ಟು ಹಬ್ಬಗಳಿಗೆ ಬೇಕಾದ್ರೂ ಹಾಕೋಬೋದು, ಎಷ್ಟು ದಿನ ಬೇಕಾದರೂ ಬಳಸ್ಕೋಬೋದು. ನಮ್ಮದು ಪೂಜೆ ಎಲ್ಲ ಮುಗಿದ್ಮೇಲೆ ಅದನ್ನು ಒಂದು ಸೇಫ್ ಆದ ಕವರೆಲ್ಲ ಎಲ್ಲಾದರೂ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಎಷ್ಟು ದಿನ ಬೇಕಾದರೂ ಇರುತ್ತೆ. ಯಾವುದೇ ಹಬ್ಬಕ್ಕೆ ಬೇಕಾದರೂ, ಮನೇಲೊಂದು ಪೂಜೆ, ಹಬ್ಬಗಳಿಗೆ, ಏನಾದರೂ ಫಂಕ್ಷನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡಿಟ್ಕೊಳ್ಳೋದು ಚೆನ್ನಾಗಿರುತ್ತೆ. ಈಗೇನು ಮಾರ್ಕೆಟಲ್ಲೂ ಇದು ರೆಡಿನೂ ಸಿಗುತ್ತೆ. ಆ ರೆಡಿ ತಂದು ನಾವು ಇಡೋದಕ್ಕೂ, ನಾವು ಮಾಡಿರೋದನ್ನು ಇಡೋದಕ್ಕೂ ಅದರೆಲ್ಲ ಖುಷಿನೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನೇ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ನೋಡಿ, ಇಲ್ಲಿ ನಾನು 5 ಚಿಪ್ಪುಗಳನ್ನ ಹೊಲ್ಕೊಂಡಿದ್ದೀನಿ. ಹೊಲ್ಕೊಂಡಾದ ನಂತರ ಇದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಎಂಡ್ ಮಾಡಿದ ಮೇಲೆ ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಣೋ ಅಂಥದಕ್ಕೆಲ್ಲ ಗಮ್ ಹಾಕಿ ನಾವು ಈ ಥರ ಕವರ್ ಮಾಡ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಸುತ್ತೋದಕ್ಕೆ ಟೇಪ್ ಸುತ್ತೋದಕ್ಕೆ ಆಗಿರಲ್ವೋ ಆ ಥರ ಅಲ್ಲಿ ಎಲ್ಲ ಈ ಥರ ಕವರ್ ಮಾಡಿಕೊಂಡು ಅದನ್ನು ಒಣಗಾಕ್ಬಿಟ್ರೆ ಅದು ಚೆನ್ನಾಗಿರುತ್ತೆ, ನೀಟಾಗಿ ಕಾಣುತ್ತವಾಗ. ನೋಡಿ, ನಾನು ಒಂದು ಸಲ ಸುತ್ತಿದ ಮೇಲೆ ಮತ್ತೆ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲಿಗೆಲ್ಲ ಟೇಪ್ನ ಅಂಟಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಅಂಟಾಕಿದ ಮೇಲೆ ನಮ್ಮ ಬಾಳೆಗೊನೆ ರೆಡಿ ಆಯಿತು. ಈ ಥರ ರೆಡಿಯಾದ ಬಾಳೆಗೊನೆ ನಾನಿಲ್ಲಿ ಸ್ವಲ್ಪ ಕಂತನ ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ದೀನಿ, ದಿಂಡನ್ನ. ಯಾಕೆಂದರೆ ನಾವು ಕಟ್ಟೋವಾಗ ಎಷ್ಟು ಬೇಕೋ ನೋಡಿ ಕಟ್ ಮಾಡ್ಕೋಬೋದು ಅಂತ ಹೇಳಿ ನಾನಿದು. ಮತ್ತು ಇದರ ಎಂಡಿಗೆ ನಾವು ಸೂಜಿ ದಾರದಿಂದ ಏರಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ಕಟ್ಟೋದಕ್ಕೆ. ಅದಾದ ನಂತರ ಬಾಳೆಹಣ್ಣಿಗೆ ಇಲ್ಲಿ ನೋಡಿ, ಇದಕ್ಕೆ ಆರ್ಗ್ಯಾನಿಕ್ ಪೇಂಟಿಂದ ಬೇಕಾದರೂ ಮಾಡ್ಬೋದು. ನನ್ನ ಹತ್ರ ಬ್ಲ್ಯಾಕ್ ಕಲರ್ದು ನೈಲ್ ಪಾಲಿಶ್ ಇತ್ತು, ನಾನು ಹಂಗಾಗಿ ನೈಲ್ ಪಾಲಿಷ್ನೇ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಐಲೈನರ್ ಇದ್ರೂ ಓಕೆ, ಇದಕ್ಕೆ ಐಲೈನರ್ ಹಾಕಿದ್ರೂ ನಡೆಯುತ್ತೆ. ನಿಮ್ಮ ಹತ್ರ ಯಾವುದಿರುತ್ತೋ ಇದೇ ಬೇಕು ಅಂತ ಏನಿಲ್ಲ. ತುದಿ ಸ್ವಲ್ಪ ಕಪ್ಪು, ಬಾಳೆಹಣ್ಣು ತುದಿಲಿ ಕಪ್ಪು ಬಣ್ಣ ಇರುತ್ತಲ್ಲ, ಅದಕ್ಕೋಸ್ಕರ ನಾನಿಲ್ಲಿ
ಕಪ್ಪು ಬಣ್ಣನ ಹಚ್ತಾ ಇದ್ದೀನಿ. ನೋಡಿ, ಕಪ್ಪು ಬಣ್ಣ ಹಚ್ಚಿದ ತಕ್ಷಣ ಅದು ರಿಯಲ್ ಬಾಳೆಹಣ್ಣಿನ ಥರನೇ ಆಗೋಯ್ತು. ಅದಕ್ಕೋಸ್ಕರ ಕಪ್ಪು ಬಣ್ಣ ಹಚ್ಬೋದು. ನೀವು ಯಾವ ಬಣ್ಣ ಇರುತ್ತೋ ಅದನ್ನೇ ಹಚ್ಕೊಳ್ಳಿ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ನೈಲ್ ಪಾಲಿಶ್ ಹಾಕ್ತಾಯಿದ್ದೀನಿ. ಎಲ್ಲ ಹಣ್ಣುಗಳಿಗೂ ಈ ಥರ ಎಲ್ಲ ಹಚ್ಚಿದ ಮೇಲೆ ಬಾಳೆಗೊನೆಗೆ ಒಂದು ಕಳೆ ಬಂತು. ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಒಂದೇ ಥರ ಒಂದೇ ಅಳತೆಲೆ ಬಾಳೆಹಣ್ಣು ಇರಬೇಕು ಅನ್ನೋದೇನಿಲ್ಲ. ಯಾಕೆಂದರೆ ಗೊನೆಲೇನು ಒಂದೇ ಅಳತೆಲೆ ಏನು ಗೊನೆ ಹಣ್ಣುಗಳು ಏನು ಇರೋದಿಲ್ಲ. ಹಾಗಾಗಿ ಒಂದು ದಪ್ಪ ಸಣ್ಣ ಇದ್ರೂ ನಡೆಯುತ್ತೆ. ಫೈನಲಿ ಈ ಥರ ರೆಡಿ ಆಯಿತು ನನ್ನ ಬಾಳೆಗೊನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.